ಭಟ್ಕಳ ಪಟ್ಟಣಕ್ಕೆ ಸಮೀಪ ಇರುವ ಕನ್ನೆಗುಂಡಿ ಕಿರು ಜಲಪಾತ ಮಳೆಗೆ ಮೈತುಂಬಿಕೊಂಡು ಬೋರ್ಗರೆಯಲಾರಂಭಿಸಿದ್ದು ಯುವಕರು ಮೈಚಳಿ ಬಿಟ್ಟು ಸರಸಾಟಕ್ಕೆ ಇಳಿದಿದ್ದಾರೆ. ಭಟ್ಕಳ ಪಟ್ಟಣದಿಂದ ಸಾಗರ್ ರೋಡ್ ಮಾರ್ಗವಾಗಿ ನಡೆದರೆ 4 ರಿಂದ 5 ಕಿಲೋಮೀಟರ್ ಅಂತರದಲ್ಲಿ ಕಸಲಗದ್ದೆ ಎಂಬ ಊರಿದೆ. ಅಲ್ಲಿಯೇ ಗುಡ್ಡದ ಸೆರಗಿನಲ್ಲಿ ಗಿಡ ಗಂಟಿ ಮರ ತೋಟಗಳ ನಡುವೆ ಇರುವ ಮಿನಿ ಜಲಪಾತ ಮಳೆಗಾಲದಲ್ಲಿ ಕಣ್ಮನ ಸೆಳೆಯುತ್ತದೆ. ಕನ್ನೆಗುಂಡಿ ಎಂದು ಕರೆಯಲ್ಪಡುವ ಈ ಮಿನಿ ಜಲಪಾತವನ್ನ ಭಟ್ಕಳ ಪಟ್ಟಣದ ಮಂದಿ ಗಾಂಧಿ ಫಾಲ್ಸ್ ಎಂದು ಕರೆಯುತ್ತಾ ಬಂದಿದ್ದಾರೆ. ಮಳೆ ಬಂತೆಂದ್ರೆ ಸಾಕು, ಕನ್ಯೆಯ ವಯ್ಯಾರ ವೈಭವ ನೋಡುಗರ ಕಣ್ಮನ ಸೆಳೆಯುತ್ತದೆ. ಭಟ್ಕಳ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಯುವಕರು ಗುಂಪು ಗುಂಪಾಗಿ ಕನ್ನೆಗುಂಡಿಯತ್ತ ಬರುತ್ತಿದ್ದು ಜಲಪಾತಕ್ಕೆ ಇನ್ನಷ್ಟು ಕಳೆ ಬಂದಿದೆ. ಜಲಪಾತಕ್ಕೆ ಶಿರ ಒಡ್ಡಿ ಯುವಕರು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಿದ್ದಾರೆ. ಭಟ್ಕಳ ಕಸಲಗದ್ದೆ ಸೆರಗಿನಲ್ಲಿ ನಾಚಿ ಮೂಲೆಯಲ್ಲಿ ಕುಳಿತುಕೊಂಡಿರುವ ಈ ಸುಂದರಿಯನ್ನ ನೋಡಬೇಕು ಎಂದ್ರೆ ಪ್ರವಾಸವೇ ಸರಿ. ಭಟ್ಕಳ ಪಟ್ಟಣದಿಂದ ಸಾಗರ್ ರೋಡ್ನಲ್ಲಿ ಸಾಗಿ ಕಸಲಗದ್ದೆ ಕ್ರಾಸ್ನಲ್ಲಿ ತಿರುಗಿ ಕನ್ನೆಗುಂಡಿಯತ್ತ ನಡೆದ್ರೆ ಕಿತ್ತು ಹೋದ ರಸ್ತೆಯ ದರ್ಶನವಾಗ್ತದೆ. ಹೊಂಡದ ರಸ್ತೆಯಲ್ಲಿ ಮುಂದಕ್ಕೆ ಹೋಗಿ ಜಲಪಾತ ಸಮೀಪ ಬಂದ್ರೆ ಮುಂದಕ್ಕೆ ನಡೆಯುವುದು ಸ್ವಲ್ಪ ಕಷ್ಟವೇ. ಕಡಿದ ದಾರಿಯಲ್ಲಿ ಕೈ ಹಿಡಿದುಕೊಳ್ಳಲು ಸಾಹಸ ಮಾಡಬೇಕು, ಇಲ್ಲವೇ ಜೊತೆಗೆ ಇಬ್ಬರು ಬೇಕು. 5 ರಿಂದ 10 ನಿಮಿಷ ನಡೆಯುವಾಗ ಸ್ವಲ್ಪವೇ ಲಕ್ಷ ಅತ್ತಿತ್ತ ಹರಿದ್ರೂ ಬೀಳುವುದು ಗ್ಯಾರಂಟಿ. ಇಲ್ಲಿ ಸ್ಥಳೀಯಾಡಳಿತ ಮೆಟ್ಟಿಲನ್ನ ನಿರ್ಮಿಸಿಕೊಟ್ಟಿದ್ರೆ ಚೆನ್ನಾಗಿತ್ತು ಎನ್ನುತ್ತಾರೆ ಇಲ್ಲಿ ಬರುವ ಪ್ರವಾಸಿಗರು. सुपर हमें अभी चेष्टा है आधा घंटे हुआ आपको सुपर इधर गवर्नमेंट सुपर इधर आने का रास्ता थोड़ा खराब हो तुम्हें कंप्लेंट करने का कोई भी अंदर गया ना बहुत ज्यादा प्रॉब्लम होता है अंदर जाने का ही नहीं. ಅಲ್ಲದೆ ಗುಡ್ಡದ ಮೇಲಿಂದ ನೀರು ದುಮ್ಮಿಕ್ಕಿ ಕೆಳಗೆ ಬಿದ್ದು ಮುಂದಕ್ಕೆ ಹರಿಯುತ್ತಿದ್ದು ಗುಡ್ಡದ ಮೇಲೆ ಹರಿಯುವ ನೀರಿನೊಂದಿಗೆ ತ್ಯಾಜ್ಯ ಘಟಕದ ನೀರು ಸೇರ್ಪಡೆಯಾಗಿರುವುದನ್ನ ಖಾತರಿಪಡಿಸಬೇಕಿದೆ. ಕರ್ವರ್ ತಾಲೂಕಿನ ಪ್ರವಾಹಕ್ಕೆ ಈಡಾಗುವ ಪ್ರದೇಶಗಳನ್ನು ಸೋಮವಾರದಂದು ಶಾಸಕ ಸತೀಶ್ ಸೈಲ್ ಅಧಿಕಾರಿಗಳೊಂದಿಗೆ ವೀಕ್ಷಿಸಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದರು. ಕಡಲ ತೀರಗಳಾದ ದೇವಬಾಗ, ಮಾಜಾಳಿ ಮುಂತಾದ ಭಾಗಗಳಿಗೆ ಭೇಟಿ ನೀಡಿದ ಶಾಸಕ ಸತೀಶ್ ಸೈಲ್ ಅಧಿಕಾರಿಗಳೊಂದಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಸತೀಶ್ ಸೈಲ್, ದೇವಬಾಗದಿಂದ ಮಾಜಾಳಿಯವರೆಗೆ ಇರುವ ಕಡಲ ತೀರ ರಾಜ್ಯದಲ್ಲೇ ಅತ್ಯಂತ ರಮಣೀಯ ಕಡಲ ತೀರವಾಗಿದೆ. ಇಲ್ಲಿ ಮೀನುಗಾರ ಬಾಂಧವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಂದರು ಅಭಿವೃದ್ಧಿಪಡಿಸಬೇಕು, ಜೊತೆಗೆ ಪ್ರವಾಸೋದ್ಯಮವನ್ನು ಸಹ ಪ್ರೋತ್ಸಾಹಿಸಬೇಕು. ಈ ಹಿಂದೆ ನನ್ನ ಶಾಸಕತ್ವದ ಅವಧಿಯಲ್ಲಿ ನಬಾರ್ಡ್ ಯೋಜನೆಯಡಿ ತೀಳಮಾತಿ ಬೀಚ್ಗೆ ಓಂ ಆಕೃತಿಯಲ್ಲಿ ತೂಗು ಸೇತುವೆಯನ್ನ ಮಾಡಲು ಯೋಜನೆ ರೂಪಿಸಿದ್ದೆ. ಆದರೆ ತದನಂತರ ಆ ಯೋಜನೆ ಹಾಗೆಯೇ ಉಳಿದು ಹೋಯಿತು. ಅತ್ಯಂತ ಸುಂದರ ಹಾಗೂ ಪ್ರೇಕ್ಷಣೀಯ ಕಡಲ ತೀರವಾದ ತೀಳಮಾತಿಗೆ ತೂಗು ಸೇತುವೆ ನಿರ್ಮಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಪೂರಕ ವಾತಾವರಣ ಕಲ್ಪಿಸುತ್ತೇನೆ. ಅದರ ಜೊತೆಗೆ ಈ ಕಡಲ ತೀರದಲ್ಲಿ ನೀರಿನಲ್ಲಿ ನಡೆಯುವ ಸಾಹಸಿಕ ಚಟುವಟಿಕೆಗಳು, ಕ್ರೀಡೆಗಳಿಗೂ ಉತ್ತೇಜನ ನೀಡುವ ಮೂಲಕ ಪ್ರವಾಸಿಗರು ಈ ತಾಣಕ್ಕೆ ಬರುವಂತಾಗಲು ಕ್ರಮ ಕೈಗೊಳ್ಳಲಾಗುವುದು. ಸದಾಶಿವಗಢದಿಂದ ದೇವಬಾಗದಿಂದ ಈಗ ಮಾಜಾಳಿಯಿಂದ ದೇವಬಾಗ್ ತನಕ ಏನು ಬೀಚ್ ಇದೆ, ನನ್ನ ಪ್ರಕಾರ ಈ ಬೀಚು ಇಡೀ ಕರ್ನಾಟಕದಲ್ಲಿ ಇಂಥ ಬೀಚ್ಗಳಿಲ್ಲ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ನಡುಗಡ್ಡೆಗಳಿದ್ದಾವೆ. ಆ ನಡುಗಡ್ಡೆಯಿಂದ ಸ್ನಾನ ಮಾಡಲಿಕ್ಕೆ ಅಥವಾ ಸ್ವಿಮ್ಮಿಂಗಿಗೆ ಪ್ರೊಟೆಕ್ಟ್ ಆಗಿ ಅಂತ ಒಂದು ಮಳೆಗಾಲ ಬಿಟ್ಟರೆ ಅಂತ ವೇವ್ಸ್ ಎಲ್ಲೂ ಹಿಟ್ ಆಗ್ತಾ ಇಲ್ಲ. ಇಂಥ ಒಂದು ಪ್ರದೇಶದಲ್ಲಿ ರಾಷ್ಟ್ರದಲ್ಲೇ ಇರುವಂತ ತಿಳುಮಾತಿ ಅಂತ ಒಂದು ಪ್ಲೇಸ್ ಇದೆ. ಇಲ್ಲಿಂದ ಈ ಕಾರ್ನರ್ನಲ್ಲಿ ಇಲ್ಲಿಂದ 1.5 ಕಿಲೋಮೀಟರ್. ಇದು ಆಕ್ಚುಲಿ ಗೋವಾ ಬಾರ್ಡರ್ ಮತ್ತೆ ಕರ್ನಾಟಕ ಬಾರ್ಡರ್ ಆಗ್ತದೆ. 2018-23 ಮೊದಲೇ 13-18ಕ್ಕೆ ನಾನಿದ್ದಾಗ
ನಬಾರ್ಡ್ ಅಲ್ಲಿ ಒಳ್ಳೆಯ ಒಂದು ಓಮ್ ಅಂತ ಡಿಸೈನಿನ ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕಿದೆ. ಅಂದ್ರೆ ಮಧ್ಯದಲ್ಲಿ ಪ್ರವಾಸಿ ತಾಣ ನಿಲ್ಲಿಕ್ಕೆ, ಆಮೇಲೆ ಎರಡು ಕಡೆಗೆ ಪ್ರವಾಸಿ ತಾಣ, ಮಧ್ಯದಲ್ಲಿ ನೀರಿಂದ ಮಧ್ಯದಿಂದ ಮೇಲೆ ಹೋಗುದು. ಅಂದ್ರೆ ಜನರಿಗೆ ಆಕರ್ಷಣೆ ಆಗುವ ಹಾಗೆ ಒಂದು ಒಳ್ಳೆಯ ವಾತಾವರಣ ತಂದುಕೊಡುವಂತ ಒಂದು ನಮ್ಮಲ್ಲಿಯ ಈ ಒಂದು ಇರುವಂಥ ಏನು ಸೌಂದರ್ಯವನ್ನು ಹೆಚ್ಚಿಸುವಂಥ ಈ ಒಂದು ಪ್ರವಾಸಿ ತಾಣವನ್ನು ಬೆಳೆಸಬೇಕು ಅಂತ ಹೇಳ್ಕೊಂಡು ವಿಚಾರದಲ್ಲಿ ಮಾಡಿದ್ವಿ. ಪುನಃ ಅದನ್ನು ಮಾಡಬೇಕಂತ ನನ್ನ ಒಂದು ಆಶೆ ಇದೆ. ಇಲ್ಲಿ ಬಂದರೂ ಆಗ್ತದೆ, ಬಂದರಿಂದ ಫಿಶರ್ಮೆನಿಗೂ ಪ್ರಾಬ್ಲಮ್ ಆಗುವುದಿಲ್ಲ, ಮತ್ತು ಇವರ ಮಕ್ಕಳಿಗೆ ನಾಳೆ ಜಡಿಸ್ಕಿ ಹೇಳಬಹುದು ಅಥವಾ ನೀರಿನಲ್ಲಿ ವಹಿವಾಟು ಮಾಡುವಂಥ ಮೀನುಗಾರಿಕೆ ಆಟಗಳನ್ನು ಮಾಡಲಿಕ್ಕೆ. ಕೆರವಡಿ ಉಳಗ ಸೇತುವೆ ಹಾಗೂ ಗಂಗಾವಳಿ ನದಿ ಮೇಲೆ ಸೇತುವೆ ನಿರ್ಮಾಣದ ಬಗ್ಗೆ ಜನರ ವಿಶ್ವಾಸ ಹೋಗಿಬಿಟ್ಟಿದೆ. ಅದಕ್ಕಾಗಿ ಕಾಮಗಾರಿ ಪಡೆದ ಗುತ್ತಿಗೆದಾರರೊಂದಿಗೆ ಚರ್ಚೆ ನಡೆಸಿದ್ದು, ತಗಲುವ ಹೆಚ್ಚುವರಿ ಖರ್ಚಿಗೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುತ್ತಿದ್ದು, ಶೀಘ್ರದಲ್ಲೇ ಗುತ್ತಿಗೆದಾರರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಜನರ ವಿಶ್ವಾಸ ಬರುವಂತಾಗಲು ಪ್ರಯತ್ನಿಸಲಾಗುವುದು. ಈ 2 ಸೇತುವೆಗಳನ್ನು ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈಗ ಗಂಗಾವಳಿ ಮತ್ತೆ ಕೆರವಡಿ ಬೀಚನ್ನ ಮುಂದಿನ ಏನು ನಾವು ಅವರಿಗೆ ಏನು ಕಲ್ವರ್ಟ್ ಮತ್ತೆ ಎಲ್ಲ ಮಾಡಬೇಕು ಹೊಸದಾಗಿ, ಅದರ ಡಿಫರೆನ್ಸ್ ಅಮೌಂಟ್ ಅನ್ನ ಕೊಟ್ಟು ಈಗ ಮಳೆ ಆದ ನಂತರ ಒಂದು 4 ತಿಂಗಳಿಂದ 5 ತಿಂಗಳವರೆಗೆ ಫಿನಿಶ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರನ್ನು ಕಾಂಟ್ರಾಕ್ಟರ್ ಅನ್ನು ಕರೆಸಿ ನಾನು ಒಂದ್ಸಲ ತಮ್ಮ ಮುಂದೆ ಅವರಿಗೆ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಜನರಿಗೆ ವಿಶ್ವಾಸ ಕಡಿಮೆ ಆಗಿದೆ. ಆ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ಒಂದು ವಿಚಾರದಲ್ಲಿ ಅವರಿಗೆ ಹೇಳಿದ್ದೇನೆ, ನೀವು ಕಾರವಾರಕ್ಕೆ ಬಂದಾಗ ನನ್ನ ಒಟ್ಟಿಗೆ ಪತ್ರಿಕಾಗೋಷ್ಠಿ ಮಾಡಿ ನಾನು ಈ ಕೆಲಸವನ್ನು ಮುಂದಿನ ಡಿಸೆಂಬರ್ ಒಳಗೆ ಮಾಡಿಕೊಡ್ತೀನಿ ಅಂತ ಹೇಳ್ಕೊಂಡು ಕೊಡಬೇಕು ಅಂತ ಅವರ ಬಾಯಿಂದ ಬರಬೇಕು. ಈ ಸಂದರ್ಭದಲ್ಲಿ ಕಾರವಾರ ತಹಶೀಲ್ದಾರ್ ಎನ್ ನರೋನಾ, ಅಧಿಕಾರಿಗಳು, ಸ್ಥಳೀಯ ಮುಖಂಡರಾದ ರಾಜು ತಾಂಡೇಲ್, ಕೃಷ್ಣ ಮೆಹ್ತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳಿಗೆ ಮಹಾರಾಜರು ಎನ್ನುವ ಭಾವನೆ ಇದ್ರೆ ಅಭಿವೃದ್ಧಿ ಮತ್ತು ಪ್ರಗತಿ ಸಾಧ್ಯವಿಲ್ಲ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇಬ್ಬರು ಜನಸೇವಕರು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಂಡು ಜನಸೇವೆ ಮಾಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಡಿಸಿ ಮತ್ತು ಸಿಇಒ ಹಾಗೂ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಲ್ಲಿ ಈ ಸೂಚನೆ ನೀಡಿದ ಅವರು, ಸರ್ಕಾರದ ಕಾರ್ಯಕ್ರಮಗಳು, ಯೋಜನೆಗಳು ಪರಿಣಾಮಕಾರಿಯಾಗಿ ಜನಸಾಮಾನ್ಯರಿಗೆ ತಲುಪಿಸಲು ಡಿಸಿ, ಎಸ್ಪಿ ಮತ್ತು ಸಿಇಒಗಳು ಕ್ರಿಯಾಶೀಲತೆಯಿಂದ, ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಆಗ ಮಾತ್ರ ಸರ್ಕಾರದ ಕಾಳಜಿಗಳು ಜನರಿಗೆ ತಲುಪಲು ಸಾಧ್ಯ ಎಂದರು. ರಾಜ್ಯದಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಸಮಾರೋಪಾದಿಯಲ್ಲಿ ಕೆಲಸ ಮಾಡಿ, ಡಿಸಿ, ಡಿಎಚ್ಒಗಳು ತಾಲೂಕಾ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಕ್ಷಿಪ್ರವಾಗಿ ಕೆಲಸ ಮಾಡಿ ಎಂದು ಸೂಚಿಸಿದರು. ಇಷ್ಟು ದಿನ ಉದಾಸೀನ, ನಿರ್ಲಕ್ಷ್ಯಕ್ಕೆ, ಕರ್ತವ್ಯ ಲೋಪಕ್ಕೆ ಕೆಳ ಹಂತದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇವತ್ತಿನಿಂದ ಹಿರಿಯ ಅಧಿಕಾರಿಗಳನ್ನು ಹೊಣೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು. ಡಿಸಿ, ಸಿಇಒಗಳು ತಮ್ಮ ಜಿಲ್ಲೆಯ ಸಮಗ್ರ ಮಾಹಿತಿಗಳನ್ನು ಅಂಗೈಯಲ್ಲಿಟ್ಟುಕೊಂಡು ಉತ್ಸಾಹದಿಂದ ಕೆಲಸ ಮಾಡಬೇಕು. ಆಗ ಮಾತ್ರ ಪ್ರಗತಿ ಮತ್ತು ಅಭಿವೃದ್ಧಿಯ ವೇಗ ಕಾಣಲು ಸಾಧ್ಯ. ರಾಜಕಾರಣಿಗಳು, ಅಧಿಕಾರಿಗಳ ಅನುಭವದ ಮೇಲೆ ಆಡಳಿತ ಹೆಚ್ಚು ಪರಿಣಾಮಕಾರಿಯಾಗಿ ಆಗಬೇಕಿತ್ತು. 40 ವರ್ಷಗಳ ಹಿಂದೆ ಅಧಿಕಾರಿಗಳು ಕೆಲಸ ನಿರ್ವಹಿಸುವ ರೀತಿಗೂ ಇವತ್ತಿನ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವ ರೀತಿಗೂ ಹೋಲಿಸಿದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಈಗ ಹೆಚ್ಚು ಪರಿಣಾಮಕಾರಿಯಾಗಿ ಗುಣಾತ್ಮಕವಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವುದು ಗೊತ್ತಾಗುತ್ತಿದೆ. ಇದು ಬಹಳ ಬೇಸರದ ಸಂಗತಿ. ಜಿಲ್ಲಾಧಿಕಾರಿಗಳು ಯಾವುದೇ ಜಿಲ್ಲೆಗೆ ಹೋಗುವ ಮೊದಲು ಆಯಾ ಜಿಲ್ಲೆಗಳ ಮಾನವ ಅಭಿವೃದ್ಧಿ ಸೂಚ್ಯಂಕಗಳ ಜೊತೆಗೆ ಜಿಲ್ಲೆಯ ಸಮಗ್ರ ಮಾಹಿತಿ ತಿಳಿದುಕೊಳ್ಳಬೇಕು. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕುಸಿತ ಕಂಡಿರುವುದನ್ನು ಪ್ರಸ್ತಾಪಿಸಿದ ಮುಖ್ಯಮಂತ್ರಿಗಳು ಈ ಬಾರಿ ಕಾಪಿಯನ್ನ ಸಂಪೂರ್ಣ ನಿಲ್ಲಿಸಿದ್ದು ಶ್ಲಾಘನೀಯ. ಆದರೆ ಈ ಕಾರಣಕ್ಕೆ ಫಲಿತಾಂಶ ಕುಸಿತ ಆಯಿತು ಎನ್ನುವ ಸಮರ್ಥನೆ ಸರಿಯಲ್ಲ. ಜನಸಂಪರ್ಕ, ಜನಸ್ಪಂದನ ಸಭೆಯಲ್ಲಿ 15ರಿಂದ 20 ಸಾವಿರ ಅರ್ಜಿಗಳು ಬರುತ್ತವೆ. ನೀವು ಸರಿಯಾಗಿ ಸ್ಥಳೀಯವಾಗಿ ಕೆಲಸ ಮಾಡಿದ್ರೆ ಇಷ್ಟೊಂದು ಮಂದಿ ನನ್ನ ಬಳಿ ಏಕೆ ಬರ್ತಾರೆ ಎಂದು ಪ್ರಶ್ನಿಸಿ ಡಿಸಿ, ಸಿಇಒಗಳು ಇರೋದು ಜನಸಂಪರ್ಕ ಸಭೆಗಳಿಗೆ ಬಂದ ಅರ್ಜಿಗಳನ್ನು ಫಾರ್ವರ್ಡ್ ಮಾಡಿ ಮುಚ್ಚಳಿಕೆ ಕೊಟ್ಟು ಕೈ ತೊಳೆದುಕೊಳ್ಳಬೇಕಾ? ಇರೋದು ಪರಿಹಾರ ಕೊಡಿಸುವವರು ಯಾರು? ಇದಕ್ಕೆನಾ ನೀವು ಇರೋದು ಎಂದು ಖಾರವಾಗಿ ಪ್ರಶ್ನಿಸಿದ್ರು. ನೀವು ಪರಿಹಾರ ಕೊಡಲಿಲ್ಲ ಅಂತ ನನ್ನ ತನಕ ಬಂದಿದ್ದಾರೆ. ಜನರ ಸಮಸ್ಯೆಗಳ ಅರ್ಜಿಗಳು ಸಕಾರಾತ್ಮಕವಾಗಿ ವಿಲೇವಾರಿ ಆಗಿಲ್ಲ, ಗುಣಾತ್ಮಕವಾಗಿ ವಿಲೇವಾರಿ ಆಗಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕ್ರಮ ಖಚಿತ ಎಂದು ಎಚ್ಚರಿಸಿದ್ರು. ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳ ಸಮೇತ ಜಿಲ್ಲಾ, ತಾಲೂಕಾ ಮಟ್ಟದ ಅಧಿಕಾರಿಗಳು ಜನರನ್ನ ನೇರ ಭೇಟಿ ಮಾಡ್ತಿಲ್ಲ. ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವ ಕಡೆಯೇ ಉಳಿಯಬೇಕು ಎನ್ನುವ ನನ್ನ ಸೂಚನೆ ಸರಿಯಾಗಿ ಪಾಲನೆ ಆಗ್ತಿಲ್ಲ. ಪಿಡಿಒಗಳು, ವಿಎಗಳು ಕೆಲಸ ಮಾಡುವ ಜಾಗದಲ್ಲೇ ಉಳಿಯಬೇಕು. ಈ ಬಗ್ಗೆ ಡಿಸಿ, ಎಇಒಗಳು ಗಮನ ಹರಿಸಬೇಕು ಎಂದು ಸೂಚಿಸಿದ್ರು. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ.
ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.